ಸರ್ಕಾರ ಇದೀಗ ಮೆಹಂದಿ ಬ್ಯಾನ್ ಮಾಡಲು ಹೊರಟಿದೆ. ಮೆಹಂದಿಯಲ್ಲಿ ಸಹ ಒಂದು ಕಡೆ ಕೆಮಿಕಲ್ ಬಳಸಲಾಗ್ತಿದೆ. ಕೆಟ್ಟ ಪೌಡರ್ಗಳು ಸಹ ಏನು ಬಳಸಲಾಗ್ತಿದೆ. ಹೀಗಾಗಿ ಚರ್ಮ ರೋಗ, ಸ್ಕಿನ್ ಅಲರ್ಜಿ ಹಲವು ಆಗ್ತಿದೆ ಎಂಬುದು ಒಂದು ಕಡೆ ಆಘಾತಕಾರಿ ಅಂಶ ಸಹ ಪತ್ತೆಯಾಗಿದೆ. ಈಗ ಹಲವು ಲೇಡೀಸ್ ಇದ್ದಾರೆ, ಮಾತಾಡಿಸ್ತೀನಿ ಇಲ್ಲಿ. ಮೇಡಮ್, ಈ ಮೆಹಂದಿಯಲ್ಲಿ ಸಹ ಕೆಮಿಕಲ್ ಮಿಶ್ರಿತ ಆಗ್ತಿದೆ, ಇದರಿಂದ ಚರ್ಮ ರೋಗ, ಸ್ಕಿನ್ ಅಲರ್ಜಿ ಎಲ್ಲ ಆಗ್ತಿದೆ ಅಂತ ಏನು ಹೇಳ್ತೀರಿ ಮೇಡಮ್ ಅಂತ? ಸರ್, ಮೆಹಂದಿ ಅಂತ ಹೇಳಿದ್ರೆ ಇವಾಗ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಎಲ್ಲ ಫಂಕ್ಷನ್ಗೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಅದರಲ್ಲೂ ಕೆಮಿಕಲ್ ಬಂದುಬಿಟ್ಟಿದೆ ಅಂತ ಅಂದರೆ ನಮಗೆ ನಿಜ ಯೋಚನೆ ಮಾಡ್ತಾ ಇದ್ದೀನಿ, ಏನು ಯೂಸ್ ಮಾಡ್ಬೋದು ಹೆಣ್ಮಕ್ಳು ಅಂತ ಹೇಳಿ. ಇವತ್ತು ಸ್ಕಿನ್ ಅಲರ್ಜಿ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ತುಂಬಾ ನಾವು ನೋಡ್ತಾ ಇರ್ತೀವಿ ರೀಲ್ಸ್ಗಳಲ್ಲಿ. ಇವತ್ತು ಫೇಕ್ ಪ್ರಾಡಕ್ಟ್ಸ್, ಕಾಜಲಿಂದ ಹಿಡಿದು ಪ್ರತಿಯೊಂದು ಇವತ್ತು ಫೇಕ್ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಸ್ಟ್ರೀಟಲ್ಲೆಲ್ಲ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಸೇಲ್ ಮಾಡೋದನ್ನ ನೋಡ್ತಾ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳು ಯಾರು ಕೂಡ ಅದನ್ನ ಪರ್ಚೇಸ್ ಮಾಡಬಾರ್ದು. ಹಾಗೆಯೇ ಗೌರ್ಮೆಂಟ್ ಅದಕ್ಕೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಬೇಕು ಸರ್. ಯಾಕೆಂದರೆ ಇವತ್ತು ಹೆಣ್ಮಕ್ಳು ಸೌಂದರ್ಯ ಚೆನ್ನಾಗಿರಬೇಕು, ಬ್ಯೂಟಿ ಚೆನ್ನಾಗಿರಬೇಕು ಅಂತ ಹೇಳಿ ಇವತ್ತು ಪ್ರಾಡಕ್ಟ್ಸ್ ತೊಗೊಳ್ಳೋ ಒಂದು ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ಟ್ರೀಟ್ ಸೈಡಲ್ಲಿ ಮಾರೋದ ಕಡೆ ಎಲ್ಲ ಹೋಗ್ತಾರೆ. ಸೊ ಅದನ್ನೆಲ್ಲ ಫಸ್ಟು ಅವಾಯ್ಡ್ ಮಾಡಿಸಿ ಹೋದ್ರೆ ಅಲ್ಲಿ ಕುಂತ್ಕೊಂಡು ಮೆಹಂದಿ ಹಾಕ್ಸಿದ್ಕೊಡೋದು ಜಾಸ್ತಿ ಎಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಕೆಟ್ಟ ಪೌಡರ್ಗಳು ಸಹ ಯೂಸ್ ಮಾಡ್ತಿದ್ದಾರೆ, ಕೆಮಿಕಲ್ ಪೌಡರ್ ಯೂಸ್ ಮಾಡ್ತಾರೆ. ನಾನು ಡೆಫಿನೆಟ್ಲಿ ಅದು ಏರಿಯಾ ಹೇಳೋದು ಬೇಡ ಅಂದ್ಕೊಂಡೆ, ಬಟ್ ನೀವೇ ಹೇಳಿದ್ರಿ. ಮಲ್ಲೇಶ್ವರಂಗೆ ಹೋದರೆ ಸರ್, ಒಂದೊಂದು ಗಲ್ಲಿನಲ್ಲೂ ಕೂಡ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಫೇಕ್ ಪ್ರಾಡಕ್ಟ್ಸೇ ಇದೆ. ಸೊ ಆ ಫೇಕ್ ಪ್ರಾಡಕ್ಟ್ಸ್ನ ಫಸ್ಟು ಸೇಲ್ ಮಾಡೋದನ್ನ ಸ್ಟಾಪ್ ಮಾಡಿಸ್ಬೇಕು ಸರ್. ಬರೀ ನಾಟ್ ಇವನ್ ಮಲ್ಲೇಶ್ವರಂ, ಚಿಕ್ಕಪೇಟೆಗೆ ಹೋದ್ರೂ ಅಷ್ಟೇ ಇವತ್ತು ಗಲ್ಲಿನಲ್ಲಿ ಲಿಪ್ಸ್ಟಿಕ್ಸು, ಕಾಜಲ್ಸು, ಪೌಡರ್ಸ್ ಅಂತ ಮಾರ್ತಾ ಇದ್ದಾರೆ. ಸೊ ಅದನ್ನು ಎಷ್ಟೋ ಜನ ಗೊತ್ತಿಲ್ಲದಿರೋ ಹೆಣ್ಮಕ್ಳು ತೊಗೊಂಡು ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತಲ್ಲ ನಾಳೆ ಅದು ಅವರ ಆರೋಗ್ಯಕ್ಕಾಗಲಿ, ಅವ್ರ ಸ್ಕಿನ್ಗಾಗಲಿ ರ್ಯಾಷಸ್ ಬರೋದಾಗಲಿ ಪ್ರಾಬ್ಲಮ್ ಆಗುತ್ತೆ ಅವ್ರ ಹೆಲ್ತ್ ಮೇಲೆ. ಸೊ ದಯವಿಟ್ಟು ಗೌರ್ಮೆಂಟ್ ಇದಕ್ಕೆ ಆ್ಯಕ್ಷನ್ ತೊಗೊಳ್ಬೇಕು ಅಂತಲೇ ಕೇಳ್ಕೊಳ್ತೀನಿ. ಮೇಡಮ್ ಹೇಳಿ, ಈಗ ಮೆಹಂದಿ ಸಹ ನೀವು ಸಹ ತುಂಬ ಮಹಿಳೆಯರು ಜಾಸ್ತಿ ಹಾಕ್ಸ್ಕೊಳ್ತಾರೆ, ಏನು ಹೇಳ್ತೀರಂತ ಈ ಥರ ಕೆಟ್ಟ ಪೌಡರು, ಕೆಮಿಕಲ್ ಮಿಶ್ರಿತ ಪೌಡರ್ ಯೂಸ್ ಮಾಡ್ತಿದ್ದಾರೆ ಅಂತ? ಸರ್, ಇವಾಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂದರೆ ನಾವು ಅಟ್ರಾಕ್ಷನಿಗೆ ಹೋಗ್ತಾ ಇದ್ದೀವಿ ಜಾಸ್ತಿ. ಸೊ ಇವಾಗ ಮೆಹಂದಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾವು ಕರೆಕ್ಟಾಗಿ ಜಡ್ಜ್ ಮಾಡಿ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇವಾಗ ಹೆಂಗೆ ಪ್ರೀವಿಯಸ್ ಒಂದು ಗೋಬಿ ಕಲರಿಂಗ್ ಆಯಿತು ಅಂತೇಳಿ ಗೌರ್ಮೆಂಟ್ ಹೆಂಗೆ ಇನಿಷಿಯೇಟ್ ತೊಗೊಂತು, ಅದೇ ಥರ ಇದನ್ನು ಕೂಡ ಇನಿಷಿಯೇಟ್ ತೊಗೊಂಡ್ರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ತುಂಬ ಆರ್ಟಿಕಲ್ ನೋಡೋದಾದರೆ ಎಷ್ಟೊಂದು ಜನಕ್ಕೆ ಮೆಹಂದಿ ಹಾಕೊಂಡ್ಮೇಲೆ ಕೈ ಬ್ಲಾಸ್ಟ್ ಆಗಿರೋದಾಗಿರ್ಬೋದು ಅಥವಾ ಕೈಯಲ್ಲಿ ಚರ್ಮ ಹಿಡ್ದಿರೋದಾಗಿರ್ಬೋದು, ಈ ಥರ ಎಲ್ಲ ಆಗಿದೆ. ಸೊ ಒಂದು ಸೈಂಟಿಫಿಕ್ ರೀಸನ್ ಪ್ರಕಾರ ಹೇಳೋದಾದರೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ. ಆ ಥರ ಸಮಯದಲ್ಲಿ ನಾವು ಏನು ಹೆಲ್ಮೆಟ್ ಹಾಕ್ಕೊಂಡು ಜನ ಓಡಾಡಬೇಕು, ಜನ ಜೀವದ ಮೇಲೆ ಕಾಳಜಿ ಮಾಡೋ ನಮ್ಮ ಗೌರ್ಮೆಂಟು ಸಣ್ಣ ಸಣ್ಣ ಪುಟ್ಟ ಇದ್ರ ಮೇಲೂ ಕೂಡ ಕೇರ್ ತೊಗೋಬೇಕು ಅನ್ನೋದು ನಮ್ಮ ಅನಿಸಿಕೆ. ಸೊ ಯಾಕೆಂದರೆ ಈ ಥರ ಗೌರ್ಮೆಂಟ್ ಯಾವಾಗ ಕೇರ್ ತೊಗೊಂಡಾಗ ಅಟ್ಲೀಸ್ಟ್ ಏನಾದರೂ ಜನಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಈ ಥರ ಫೇಕ್ ಪ್ರಾಡಕ್ಟ್ಸ್ ಯಾರೆಲ್ಲ ಮಾಡ್ತಿದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ನಾವು ಬೇರೆಯವರಿಗೆ ಒಳ್ಳೇದು ಮಾಡೋಕ್ಕೆ ಆಗಲಿಲ್ವ ನಮ್ಮ ಕೈಲಿ ಸುಮ್ಮನಾಗಬೇಕು. ಅದು ಬಿಟ್ಟು ನಾವು ಏನು ಮಾಡ್ತೀವಿ, ದುಡ್ಡಿನಿಗೋಸ್ಕರ ಇದೆಲ್ಲ ಮಾಡ್ತಿರೋದ್ರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಈ ನಿಮ್ಮ ಸೋಷಲ್ ಮೀಡಿಯಾಸ್ ಇರ್ಬೋದು, ನಿಮ್ಮ ಮೀಡಿಯಾದವರಿಂದ ಅಟ್ಲೀಸ್ಟ್ ಗೌರ್ಮೆಂಟ್ಗೆ ಇದೊಂದು ಸಂದೇಶ ತಿಳಿಸ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಏನಾದರೂ ಎಚ್ಚರಿಕೆ ತೊಗೋಬೋದು ಅನ್ನೋದು ನನ್ನ ಅನಿಸಿಕೆ. ಮಾತಾಡಿಸ್ತಾರೆ, ವೇಟ್ ಮಾಡಿ. ಮೇಡಮ್, ರಂಜಾನ್ ಹಬ್ಬ ಬರ್ತಿದೆ, ಸಾಕಷ್ಟು ಮೆಹಂದಿಗೆ ಹಾಕ್ಸ್ಕೊಡ್ತಾರೆ. ಇದೀಗ ಕೆಮಿಕಲ್ ಪೌಡ್ರ್ಗಳು ಸಹ ಯೂಸ್ ಆಗ್ತಿದೆ, ಇದರಿಂದ ಚರ್ಮ ರೋಗ, ಸ್ಕಿನ್ ಅಲರ್ಜಿ ಸಹ ಬರುತ್ತೆ ಅಂತ ಹೇಳಲಾಗ್ತಿದೆ. ಏನು ಹೇಳ್ತೀರಿ ಮೇಡಮ್ ಅಂತ? ಸರ್, ಏನಂದರೆ ನಾವು ಯಾವತ್ತೂ ಒಂದು ಮೆಹಂದಿ ಹಾಕ್ಕೊಳ್ಬೇಕಂದ್ರೆ ಪರ್ಟಿಕ್ಯುಲರಾಗಿ ನಾವು ಮನೇಲಿ ಮಾಡಿರೋದೇ ಯೂಸ್ ಮಾಡಬೇಕು. ಅದರಿಂದ ನಮಗೆ ಇಚ್ಚಿಂಗ್ಸ್ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಅವ್ರು ಹೇಳ್ದಂಗೆ ಕೈಯಲ್ಲಿ ಬ್ಲಾಸ್ಟ್ ಆಗಿರ್ಬೋದು, ಅದೆಲ್ಲ ಆಗುತ್ತೆ. ಸೊ ನೀನು ಯಾವಾಗಲೂ ಆಚೆ ಮಾರ್ಕೆಟಿಂದ ಮೆಹಂದಿ ಎಲ್ಲ ತಗೊಳ್ಬಾರ್ದು, ಅದರಿಂದ ಕೈಗೆ ತುಂಬ ಅಪಾಯ ಆಗುತ್ತೆ. ನಾವು ಯಾವಾಗಲೂ ಅದರಲ್ಲೊಂದು ಬ್ಲ್ಯಾಕ್ ಕಲರ್ ಮೆಹಂದಿ, ಫಾಸ್ಟ್ ಮೆಹಂದಿ ಅಂತೆಲ್ಲ ಬರುತ್ತೆ, ತುಂಬ ಮೆಹಂದಿಸ್ ಎಲ್ಲ ಬರುತ್ತೆ. ಅದು ಹಾಕೋದನ್ನ ಬಿಟ್ಟು ನಾವೇ ಪ್ಯೂರ್ ಆಗಿರೋ ಮೆಹಂದಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದ್ರ ಬಗ್ಗೆ ನಾವೆಲ್ಲರೂ ಕಾಳಜಿ ತಗೊಳ್ಬೇಕು. ಸುಮ್ಮನೆ ಕೈಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಳ್ಳೋದು ಒಳ್ಳೇದಲ್ಲ. ಕೈಗೆ ಅದು ಹಾಳು ಮಾಡ್ಬೋದು. ತುಂಬ ಕಲಬೆರಿಕೆಯಿಂದ ಮಾಡಿರ್ತಾರೆ ಎಲ್ಲಾದ್ರೂ. ರಂಜಾನ್ ಬರ್ತಿದೆ, ಸಾಕಷ್ಟು ಜನ ಮೆಹಂದಿ ಹಾಕ್ಕೊಳ್ತಾರೆ. ರಂಜಾನ್ ಬರ್ತಿದೆ, ಮೆಹಂದಿ ಹಾಕ್ಕೊಳ್ತಾರೆ, ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂತ ಹಾಕ್ತಾರೆ. ಆದರೂ ಯಾರೂ ಥಿಂಕ್ ಮಾಡಲ್ಲ ಅದರಿಂದ ಮುಂದೆ ನಮಗೆ ಏನಾಗುತ್ತೆ ಅಂತ. ಅದಕ್ಕೆ ನಾವು ಯಾವಾಗಲೂ ಥಿಂಕ್ ಬಿಫೋರ್ ಆ್ಯಂಡ್ ಡೂ ಅ ವರ್ಕ್. ಮೆಹಂದಿ ಮಾಡಿರುವ ಮೆಹಂದಿನ ಹಾಕ್ಕೊಳ್ಬೇಕಾಗುತ್ತೆ. ಹೌದು, ಮನೆಯಲ್ಲೇ ಮಾಡಿರೋದನ್ನ ಫ್ರೆಶ್ನ ಹಾಕ್ಕೊಳ್ಬೇಕು. ಹಾಕ್ಬೋದು, ಆಚೆದು ಹಾಕ್ಬೋದು, ಬಟ್ ನಾವು ಪರ್ಟಿಕ್ಯುಲರಾಗಿ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡಬಾರ್ದು. ಯಾವತ್ತಾದರೂ ಒನ್ಸ್ ಥ್ರೈಸ್ ಯೂಸ್ ಮಾಡಬೇಕು, ಬಿಟ್ಟರೆ ನಾವು ಪರ್ಟಿಕ್ಯುಲರಾಗಿ ಅದೇ ಇದರಲ್ಲಿ ಹೋದರೆ ಅದು ತುಂಬ ಅಪಾಯ. ಏನು ಹೇಳ್ತೀರಂತ ಈ ಒಂದು ವಿಚಾರಕ್ಕೆ? ಇದನ್ನು ನಾವು ಯಾವ ವಿಷಯನೂ ಇಗ್ನೋರ್ ಮಾಡಲ್ಲ ಅಲ್ವಾ, ಸರ್ಕಾರದವರು ಮಾಡಲ್ಲ ಅಂದ್ಕೊಳ್ತೀನಿ. ಅದೇ ಥರ ಈ ವಿಷಯನೂ ಇಗ್ನೋರ್ ಮಾಡ್ದೇ ಎಲ್ಲ ಏನಿದೆ ಅಂತ ಉಸ್ತುವಾರಿ ತಗೊಳ್ಬೇಕು ಅಂತ ಹೇಳ್ಕೊಳ್ತೀನಿ. ಮೇಡಮ್, ಈಗ ನೀವು ಮೆಹಂದಿ ಹಾಕ್ಯಂತಿದ್ದೀರಾ, ಹೇಗೆ ನಿಮ್ಮ ಮನೇಲಿ ನೀವೇ ರೆಡಿ ಮಾಡ್ತೀರಾ, ಹೇಗೆ ಮೇಡಮ್ ಅಂತ?
ಸರ್ ಆ್ಯಕ್ಚುಲಿ ನಾನು ಮೆಹಂದಿ ಹಾಕೋದು ಕಮ್ಮಿ, ಬಟ್ ಫೆಸ್ಟಿವಲ್ ಅಂತ ಬಂದಾಗ, ಗೌರಿ ಹಬ್ಬ ಅಂತ ಬಂದಾಗ ನಮ್ಮೆಲ್ಲರಿಗೂ ಖುಷಿ ಮೆಹಂದಿ ಹಾಕೋಬೇಕು ಮದುವೆ ಅಂತೆಲ್ಲ ಇದ್ದಾಗ. ಬಟ್ ಇವಾಗಿನ ಜನ್ರೇಷನ್ ನೋಡ್ತಾ ಇದ್ರೆ ಮೆಹಂದಿ ಹಾಕೊಳ್ಳೋದೇ ಬೇಡ ಅಂತ ಅನಿಸಿದೆ. ಯಾಕೆ ಒಂದಿನದ ಖುಷಿಗೋಸ್ಕರ ಲೈಫ್ ಟೈಮ್ ಯಾಕೆ ಸಫರ್ ಪಡಬೇಕು ಅಂತ. ಸೊ ಫಸ್ಟು ಒಂದು ಹೆಂಗೆ ಸ್ಟ್ರಿಕ್ಟಾಗಿ ಅಂತ ಹೇಳಿದ್ರೆ ಮೆಹಂದಿನ ಎಲ್ಲರೂ ಕಡಿಮೆ ಬಳಸಿದ್ರೇ ಒಳ್ಳೆಯದು. ಆ ಮೆಹಂದಿ, ನೇರ್ ಪಾಲಿಶ್ ಅದೆಲ್ಲನೂ ಸ್ವಲ್ಪ ಕಡಿಮೆನೇ ಬಳಸಬೇಕು. ಮೆಹಂದಿ ಎಲ್ಲವೂ ಡೇಂಜರ್ ಆಗಿದೆ. ಖಂಡಿತ ಸರ್, ಪ್ರತಿಯೊಂದು ಕಾಸ್ಮೆಟಿಕ್ಸು ಡೇಂಜರೇ, ಬಟ್ ಎಲ್ಲ ಹೆಣ್ಮಕ್ಳಿಗೂ ಬ್ಯಾನ್ ಮಾಡಲು ಹೊಟ್ಟಿದ್ದಾರೆ ಮತ್ತೀಗ ಲಿಫ್ಟಿಕ್ ಕೆಲಸ ಕೆಮಿಕಲ್ ಮಿಕ್ಸ್ ಮಾಡಕ್ಕೆ ಹೊಟ್ಟಿದ್ದಾರೆ. ಸರ್ ಖಂಡಿತವಾಗ್ಲೂ ಮಾಡಲಿ. ಒಂದು ಬ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆಬ್ವಿಯಸ್ಲಿ ನೆಕ್ಸ್ಟ್ ಆರ್ಗ್ಯಾನಿಕ್ ಆದರೂ ಬರುತ್ತೆ. ಸೊ ಎಲ್ಲ ಹೋಮ್ ಮೇಡು ಆರ್ಗ್ಯಾನಿಕ್ಸ್ ಬರಲಿ, ಎಲ್ಲರೂ ಕೂಡ ಆರ್ಗ್ಯಾನಿಕ್ಸ್ ಮತ್ತು ಹೋಮ್ ಮೇಡ್ ಯೂಸ್ ಮಾಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಮಹಿಳೆಯರ ಮಾಹಿತಿ, ಸಿಟಿಯ ಮಹಿಳೆಯರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಇದೀಗ ಮೆಹಂದಿ ಬ್ಯಾನ್ ಮಾಡಲು ಹೊರಟಿದೆ. ಮೆಹಂದಿಯಲ್ಲಿ ಸಹ ಒಂದು ಕಡೆ ಕೆಮಿಕಲ್ ಬಳಸಲಾಗ್ತಿದೆ, ಕೆಟ್ಟ ಪೌಡ್ರ್ಗಳು ಸಹ ಏನೋ ಬಳಸಲಾಗ್ತದೆ. ಹೀಗಾಗಿ ಚರ್ಮ ರೋಗ, ಸ್ಕಿನ್ ಅಲರ್ಜಿ ಹಲವು ಆಗ್ತಿದೆ ಎಂಬುದು ಒಂದು ಕಡೆ ಆಘಾತಕಾರಿ ಅಂಶ ಸಹ ಪತ್ತೆಯಾಗಿದೆ. ಈಗ ಹಲವು ಲೇಡೀಸ್ ಇದ್ದಾರೆ, ಮಾತಾಡಿಸ್ತೀನಿ ಇಲ್ಲಿ. ಮೇಡಮ್, ಈ ಮೆಹಂದಿಯಲ್ಲಿ ಸಹ ಕೆಮಿಕಲ್ ಮಿಶ್ರಿತ ಆಗ್ತಿದೆ, ಇದರಿಂದ ಚರ್ಮ ರೋಗ, ಸ್ಕಿನ್ ಅಲರ್ಜಿ ಎಲ್ಲ ಆಗ್ತಿದೆ ಅಂತ ಏನು ಹೇಳ್ತೀರಿ ಮೇಡಮ್ ಅಂತ? ಸರ್, ಮೆಹಂದಿ ಅಂತ ಹೇಳಿದ್ರೆ ಇವಾಗ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಎಲ್ಲ ಫಂಕ್ಷನ್ಗೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಅದರಲ್ಲೂ ಕೆಮಿಕಲ್ ಬಂದುಬಿಟ್ಟಿದೆ ಅಂತ ಅಂದರೆ ನಮಗೆ ನಿಜ ಯೋಚನೆ ಮಾಡ್ತಾ ಇದ್ದೀನಿ ಏನು ಯೂಸ್ ಮಾಡ್ಬೋದು ಹೆಣ್ಮಕ್ಳು ಅಂತ ಹೇಳಿ. ಇವತ್ತು ಸ್ಕಿನ್ ಅಲರ್ಜಿ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ತುಂಬಾ ನಾವು ನೋಡ್ತಾ ಇರ್ತೀವಿ ರೀಲ್ಸ್ಗಳಲ್ಲಿ. ಇವತ್ತು ಫೇಕ್ ಪ್ರಾಡಕ್ಟ್ಸ್, ಕಾಜಲಿಂದ ಹಿಡಿದು ಪ್ರತಿಯೊಂದು ಇವತ್ತು ಫೇಕ್ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಸ್ಟ್ರೀಟಲ್ಲೆಲ್ಲ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಸೇಲ್ ಮಾಡೋದನ್ನ ನೋಡ್ತಾ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳು ಯಾರು ಕೂಡ ಅದನ್ನ ಪರ್ಚೇಸ್ ಮಾಡಬಾರ್ದು. ಹಾಗೆಯೇ ಗೌರ್ಮೆಂಟ್ ಅದಕ್ಕೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಬೇಕು ಸರ್. ಯಾಕೆಂದರೆ ಇವತ್ತು ಹೆಣ್ಮಕ್ಳು ಸೌಂದರ್ಯ ಚೆನ್ನಾಗಿರಬೇಕು, ಬ್ಯೂಟಿ ಚೆನ್ನಾಗಿರಬೇಕು ಅಂತ ಹೇಳಿ ಇವತ್ತು ಪ್ರಾಡಕ್ಟ್ಸ್ ತೊಗೊಳ್ಳೋ ಒಂದು ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ಟ್ರೀಟ್ ಸೈಡಲ್ಲಿ ಮಾರೋದ ಕಡೆ ಎಲ್ಲ ಹೋಗ್ತಾರೆ. ಸೊ ಅದನ್ನೆಲ್ಲ ಫಸ್ಟು ಅವಾಯ್ಡ್ ಮಾಡಿಸಿ ಹೋದರೆ ಅಲ್ಲಿ ಕುಂತ್ಕೊಂಡು ಮೆಹಂದಿ ಹಾಕ್ಸಿದ್ಕೊಡೋದು ಜಾಸ್ತಿ ಎಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಕೆಟ್ಟ ಪೌಡ್ರ್ಗಳು ಸಹ ಯೂಸ್ ಮಾಡ್ತಿದ್ದಾರೆ, ಕೆಮಿಕಲ್ ಪೌಡ್ರ್ ಯೂಸ್ ಮಾಡ್ತಾರೆ. ನಾನು ಡೆಫಿನೆಟ್ಲಿ ಅದು ಏರಿಯಾ ಹೇಳೋದು ಬೇಡ ಅಂದ್ಕೊಂಡೆ, ಬಟ್ ನೀವೇ ಹೇಳಿದ್ರಿ. ಮಲ್ಲೇಶ್ವರಂಗೆ ಹೋದರೆ ಸರ್ ಒಂದೊಂದು ಗಲ್ಲಿನಲ್ಲೂ ಕೂಡ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಫೇಕ್ ಪ್ರಾಡಕ್ಟ್ಸೇ ಇದೆ. ಸೊ ಆ ಫೇಕ್ ಪ್ರಾಡಕ್ಟ್ಸ್ನ ಫಸ್ಟು ಸೇಲ್ ಮಾಡೋದನ್ನ ಸ್ಟಾಪ್ ಮಾಡಿಸ್ಬೇಕು ಸರ್. ಬರೀ ನಾಟ್ ಈವನ್ ಮಲ್ಲೇಶ್ವರಂ, ಚಿಕ್ಕಪೇಟೆಗೆ ಹೋದ್ರೂ ಅಷ್ಟೇ ಇವತ್ತು ಗಲ್ಲಿನಲ್ಲಿ ಲಿಪ್ಸ್ಟಿಕ್ಸು, ಕಾಜಲ್ಸು, ಪೌಡರ್ಸ್ ಅಂತ ಮಾರ್ತಾ ಇದ್ದಾರೆ. ಸೊ ಅದನ್ನು ಎಷ್ಟೋ ಜನ ಗೊತ್ತಿಲ್ಲದಿರೋ ಹೆಣ್ಮಕ್ಳು ತೊಗೊಂಡು ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತಲ್ಲ ನಾಳೆ ಅದು ಅವರ ಆರೋಗ್ಯಕ್ಕಾಗಲಿ, ಅವ್ರ ಸ್ಕಿನ್ಗಾಗಲಿ ರ್ಯಾಷಸ್ ಬರೋದಾಗಲಿ ಪ್ರಾಬ್ಲಮ್ ಆಗುತ್ತೆ ಅವ್ರ ಹೆಲ್ತ್ ಮೇಲೆ. ಸೊ ದಯವಿಟ್ಟು ಗೌರ್ಮೆಂಟ್ ಇದಕ್ಕೆ ಆ್ಯಕ್ಷನ್ ತೊಗೊಳ್ಬೇಕು ಅಂತಲೇ ಕೇಳ್ಕೊಳ್ತೀನಿ. ಮೇಡಮ್ ಹೇಳಿ, ಈಗ ಮೆಹಂದಿ ಸಹ ನೀವು ಸಹ ತುಂಬ ಮಹಿಳೆಯರು ಜಾಸ್ತಿ ಹಾಕ್ಸ್ಕೊಳ್ತಾರೆ, ಏನು ಹೇಳ್ತಾರೆ ಅಂತ? ಈ ಥರ ಕೆಟ್ಟ ಪೌಡರ್, ಕೆಮಿಕಲ್ ಮಿಶ್ರಿತ ಪೌಡರ್ ಯೂಸ್ ಮಾಡ್ತಿದ್ದಾರೆ ಅಂತ. ಸರ್ ಇವಾಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂದರೆ ನಾವು ಅಟ್ರಾಕ್ಷನಿಗೆ ಹೋಗ್ತಾ ಇದ್ದೀವಿ ಜಾಸ್ತಿ. ಸೊ ಇವಾಗ ಮೆಹಂದಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾವು ಕರೆಕ್ಟಾಗಿ ಜಡ್ಜ್ ಮಾಡಿ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇವಾಗ ಹೆಂಗೆ ಪ್ರೀವಿಯಸ್ ಒಂದು ಗೋಬಿ ಕಲರಿಂಗ್ ಆಯಿತು ಅಂತೇಳಿ ಗೌರ್ಮೆಂಟ್ ಹೆಂಗೆ ಇನಿಷಿಯೇಟ್ ತೊಗೊಂತು, ಅದೇ ಥರ ಇದನ್ನು ಕೂಡ ಇನಿಷಿಯೇಟ್ ತೊಗೊಂಡ್ರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ತುಂಬ ಆರ್ಟಿಕಲ್ ನೋಡೋದಾದರೆ ಎಷ್ಟೊಂದು ಜನಕ್ಕೆ ಮೆಹಂದಿ ಹಾಕೊಂಡ್ಮೇಲೆ ಕೈ ಬ್ಲಾಸ್ಟ್ ಆಗಿರೋದಾಗಿರ್ಬೋದು ಅಥವಾ ಕೈಯಲ್ಲಿ ಚರ್ಮ ಹಿಡ್ದಿರೋದಾಗಿರ್ಬೋದು, ಈ ಥರ ಎಲ್ಲ ಆಗಿದೆ. ಸೊ ಒಂದು ಸೈಂಟಿಫಿಕ್ ರೀಸನ್ ಪ್ರಕಾರ ಹೇಳೋದಾದರೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ. ಆ ಥರ ಸಮಯದಲ್ಲಿ ನಾವು ಏನು ಹೆಲ್ಮೆಟ್ ಹಾಕ್ಕೊಂಡು ಜನ ಓಡಾಡಬೇಕು, ಜನ ಜೀವದ ಮೇಲೆ ಕಾಳಜಿ ಮಾಡೋ ನಮ್ಮ ಗೌರ್ಮೆಂಟು ಸಣ್ಣ ಸಣ್ಣ ಪುಟ್ಟ ಇದ್ರ ಮೇಲೂ ಕೂಡ ಕೇರ್ ತೊಗೋಬೇಕು ಅನ್ನೋದು ನಮ್ಮ ಅನಿಸಿಕೆ. ಸೊ ಯಾಕೆಂದರೆ ಈ ಥರ ಗೌರ್ಮೆಂಟ್ ಯಾವಾಗ ಕೇರ್ ತೊಗೊಂಡಾಗ ಅಟ್ಲೀಸ್ಟ್ ಏನಾದರೂ ಜನಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಈ ಥರ ಫೇಕ್ ಪ್ರಾಡಕ್ಟ್ಸ್ ಯಾರೆಲ್ಲ ಮಾಡ್ತಿದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ನಾವು ಬೇರೆಯವರಿಗೆ ಒಳ್ಳೇದು ಮಾಡೋಕ್ಕೆ ಆಗಲಿಲ್ವ ನಮ್ಮ ಕೈಲಿ ಸುಮ್ಮನಾಗಬೇಕು. ಅದು ಬಿಟ್ಟು ನಾವು ಏನು ಮಾಡ್ತೀವಿ, ದುಡ್ಡಿನಿಗೋಸ್ಕರ ಇದೆಲ್ಲ ಮಾಡ್ತಿರೋದ್ರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಈ ನಿಮ್ಮ ಸೋಷಲ್ ಮೀಡಿಯಾಸ್ ಇರ್ಬೋದು, ನಿಮ್ಮ ಮೀಡಿಯಾದವರಿಂದ ಅಟ್ಲೀಸ್ಟ್ ಗೌರ್ಮೆಂಟಿಗೆ ಇದೊಂದು ಸಂದೇಶ ತಿಳಿಸ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಏನಾದರೂ ಎಚ್ಚರಿಕೆ ತೊಗೋಬೋದು ಅನ್ನೋದು ನನ್ನ ಅನಿಸಿಕೆ. ಮಾತಾಡಿಸ್ತಾರೆ, ವೇಟ್ ಮಾಡಿ ಮೇಡಮ್. ರಂಜಾನ್ ಹಬ್ಬ ಬರ್ತಿದೆ, ಸಾಕಷ್ಟು ಮೆಹಂದಿಗೆ ಹಾಕ್ಸ್ಕೊಡ್ತಾರೆ. ಇದೀಗ ಕೆಮಿಕಲ್ ಪೌಡ್ರ್ಗಳು ಸಹ ಯೂಸ್ ಆಗ್ತಿದೆ, ಇದರಿಂದ ಚರ್ಮ ರೋಗ, ಸ್ಕಿನ್ ಅಲರ್ಜಿ ಸಹ ಬರ್ತದೆ ಅಂತ ಹೇಳಲಾಗ್ತದೆ. ಏನು ಹೇಳ್ತೀರಿ ಮೇಡಮ್ ಅಂತ? ಸರ್ ಏನಂದರೆ ನಾವು ಯಾವತ್ತೂ ಒಂದು ಮೆಹಂದಿ ಹಾಕ್ಕೊಳ್ಬೇಕಂದ್ರೆ ಪರ್ಟಿಕ್ಯುಲರಾಗಿ ನಾವು ಮನೇಲಿ ಮಾಡಿರೋದೇ ಯೂಸ್ ಮಾಡಬೇಕು. ಅದರಿಂದ ನಮಗೆ ಇಚ್ಚಿಂಗ್ಸ್ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಅವ್ರು ಹೇಳ್ದಂಗೆ ಕೈಯಲ್ಲಿ ಬ್ಲಾಸ್ಟ್ ಆಗಿರ್ಬೋದು, ಅದೆಲ್ಲ ಆಗುತ್ತೆ. ಸೊ ನೀನು ಯಾವಾಗಲೂ ಆಚೆ ಮಾರ್ಕೆಟಿಂದ ಮೆಹಂದಿ ಎಲ್ಲ ತಗೊಳ್ಬಾರ್ದು, ಅದರಿಂದ ಕೈಗೆ ತುಂಬ ಅಪಾಯ ಆಗುತ್ತೆ. ನಾವು ಯಾವಾಗಲೂ ಅದರಲ್ಲೊಂದು ಬ್ಲ್ಯಾಕ್ ಕಲರ್ ಮೆಹಂದಿ, ಫಾಸ್ಟ್ ಮೆಹಂದಿ ಅಂತೆಲ್ಲ ಬರುತ್ತೆ, ತುಂಬ ಮೆಹಂದೀಸ್ ಎಲ್ಲ ಬರುತ್ತೆ. ಅದು ಹಾಕೋದನ್ನ ಬಿಟ್ಟು ನಾವೇ ಪ್ಯೂರ್ ಆಗಿರೋ ಮೆಹಂದಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದ್ರ ಬಗ್ಗೆ ನಾವೆಲ್ಲರೂ ಕಾಳಜಿ ತಗೊಳ್ಬೇಕು. ಸುಮ್ಮನೆ ಕೈಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಳ್ಳೋದು ಒಳ್ಳೇದಲ್ಲ. ಕೈಗೆ ಅದು ಹಾಳು ಮಾಡ್ಬೋದು. ತುಂಬ ಕಲಬೆರಿಕೆಯಿಂದ ಮಾಡಿರ್ತಾರೆ ಎಲ್ಲಾದ್ರೂ. ರಂಜಾನ್ ಬರ್ತಿದೆ, ಸಾಕಷ್ಟು ಜನ ಮೆಹಂದಿ ಹಾಕ್ಕೊಳ್ತಾರೆ. ರಂಜಾನ್ ಬರ್ತಿದೆ, ಮೆಹಂದಿ ಹಾಕ್ಕೊಳ್ತಾರೆ, ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂತ ಹಾಕ್ತಾರೆ. ಆದರೂ ಯಾರೂ ಥಿಂಕ್ ಮಾಡಲ್ಲ ಅದರಿಂದ ಮುಂದೆ ನಮಗೆ ಏನಾಗುತ್ತೆ ಅಂತ. ಅದಕ್ಕೆ ನಾವು ಯಾವಾಗಲೂ ಥಿಂಕ್ ಬಿಫೋರ್ ಆ್ಯಂಡ್ ಡೂ ಅ ವರ್ಕ್. ಮನೆಯಲ್ಲಿ ಮೆಹಂದಿ ಮಾಡಿರುವ
ಮೆಹಂದಿನ ಹಾಕ್ಕೊಳ್ಬೇಕಾಗುತ್ತೆ. ಹೌದು, ಮನೆಯಲ್ಲೇ ಮಾಡಿರೋದನ್ನ ಫ್ರೆಶ್ನ ಹಾಕ್ಕೊಳ್ಬೇಕು. ಹಾಕ್ಬೋದು, ಆಚೆದು ಹಾಕ್ಬೋದು, ಬಟ್ ನಾವು ಪರ್ಟಿಕ್ಯುಲರಾಗಿ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡಬಾರ್ದು. ಯಾವತ್ತಾದರೂ ಒನ್ಸ್ ಥ್ರೈಸ್ ಯೂಸ್ ಮಾಡಬೇಕು, ಬಿಟ್ಟರೆ ನಾವು ಪರ್ಟಿಕ್ಯುಲರಾಗಿ ಅದೇ ಇದರಲ್ಲಿ ಹೋದರೆ ಅದು ತುಂಬ ಅಪಾಯ. ಏನು ಹೇಳ್ತಾರಂತ ಈ ಒಂದು ವಿಚಾರಕ್ಕೆ? ಇದನ್ನು ನಾವು ಯಾವ ವಿಷಯನೂ ಇಗ್ನೋರ್ ಮಾಡಲ್ಲ ಅಲ್ವಾ, ಸರ್ಕಾರದವರು ಮಾಡಲ್ಲ ಅಂದ್ಕೊಳ್ತೀನಿ. ಅದೇ ಥರ ಈ ವಿಷಯನೂ ಇಗ್ನೋರ್ ಮಾಡ್ದೇ ಎಲ್ಲ ಏನಿದೆ ಅಂತ ಉಸ್ತುವಾರಿ ತಗೊಳ್ಬೇಕು ಅಂತ ಹೇಳ್ಕೊಳ್ತೀನಿ. ಮೇಡಮ್, ಈಗ ನೀವು ಮೆಹಂದಿ ಹಾಕ್ಯಂತಿದ್ದೀರಾ, ಹೇಗೆ ನಿಮ್ಮ ಮನೇಲಿ ನೀವೇ ರೆಡಿ ಮಾಡ್ತಾರಾ, ಹೇಗೆ ಮೇಡಮ್ ಅಂತ? ಸರ್ ಆ್ಯಕ್ಚುಲಿ ನಾನು ಮೆಹಂದಿ ಹಾಕೋದು ಕಮ್ಮಿ, ಬಟ್ ಫೆಸ್ಟಿವಲ್ ಅಂತ ಬಂದಾಗ, ಗೌರಿ ಹಬ್ಬ ಅಂತ ಬಂದಾಗ ನಮ್ಮೆಲ್ಲರಿಗೂ ಖುಷಿ ಮೆಹಂದಿ ಹಾಕೋಬೇಕು ಮದುವೆ ಅಂತೆಲ್ಲ ಇದ್ದಾಗ. ಬಟ್ ಇವಾಗಿನ ಜನ್ರೇಷನ್ ನೋಡ್ತಾ ಇದ್ರೆ ಮೆಹಂದಿ ಹಾಕೊಳ್ಳೋದೇ ಬೇಡ ಅಂತ ಅನಿಸಿದೆ. ಯಾಕೆ ಒಂದಿನದ ಖುಷಿಗೋಸ್ಕರ ಲೈಫ್ ಟೈಮ್ ಯಾಕೆ ಸಫರ್ ಪಡಬೇಕು ಅಂತ. ಸೊ ಫಸ್ಟು ಒಂದು ಹೆಂಗೆ ಸ್ಟ್ರಿಕ್ಟಾಗಿ ಅಂತ ಹೇಳಿದ್ರೆ ಮೆಹಂದಿನ ಎಲ್ಲರೂ ಕಡಿಮೆ ಬಳಸಿದ್ರೇ ಒಳ್ಳೆಯದು. ಆ ಮೆಹಂದಿ, ನೇರ್ ಪಾಲಿಶ್ ಅದೆಲ್ಲನೂ ಸ್ವಲ್ಪ ಕಡಿಮೆನೇ ಬಳಸಬೇಕು. ಮೆಹಂದಿ ಎಲ್ಲವೂ ಡೇಂಜರ್ ಆಗಿದೆ. ಖಂಡಿತ ಸರ್, ಪ್ರತಿಯೊಂದು ಕಾಸ್ಮೆಟಿಕ್ಸು ಡೇಂಜರೇ, ಬಟ್ ಎಲ್ಲ ಹೆಣ್ಮಕ್ಳಿಗೂ ಬ್ಯಾನ್ ಮಾಡಲು ಹೊಟ್ಟಿದ್ದಾರೆ ಮತ್ತೀಗ ಲಿಫ್ಟಿಕ್ ಕೆಲಸ ಕೆಮಿಕಲ್ ಮಿಕ್ಸ್ ಮಾಡಕ್ಕೆ ಹೊಟ್ಟಿದ್ದಾರೆ. ಸರ್ ಖಂಡಿತವಾಗ್ಲೂ ಮಾಡಲಿ. ಒಂದು ಬ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆಬ್ವಿಯಸ್ಲಿ ನೆಕ್ಸ್ಟ್ ಆರ್ಗ್ಯಾನಿಕ್ ಆದರೂ ಬರುತ್ತೆ. ಸೊ ಎಲ್ಲ ಹೋಮ್ ಮೇಡು ಆರ್ಗ್ಯಾನಿಕ್ಸ್ ಬರಲಿ, ಎಲ್ಲರೂ ಕೂಡ ಆರ್ಗ್ಯಾನಿಕ್ಸ್ ಮತ್ತು ಹೋಮ್ ಮೇಡ್ ಯೂಸ್ ಮಾಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಮಹಿಳೆಯರ ಮಾಹಿತಿ, ಸಿಟಿಯ ಮಹಿಳೆಯರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.